Hey guys, what's up? Welcome to my channel. ಹಾಗೇನೆ ವೆಲ್ಕಮ್ ಟು ಮುತ್ತಂಗ ಫಾರೆಸ್ಟ್ ಸ್ಟೇ. ಈ ಫಾರೆಸ್ಟ್ ಸ್ಟೇನ ಸುಮಾರು ದಿನದಿಂದ ಅನ್ಕೋತಾ ಇದೆ, ಲೈಕ್ ನಾನು ಬಂದಿಲ್ಲಿ ಸ್ಟೇ ಆಗಬೇಕು ಅಂತ. ರೈಟ್ ನೌ ನಾನು ಇವಾಗ ಮುತ್ತಂಗ ಫಾರೆಸ್ಟ್ ಸ್ಟೇ ಅಲ್ಲಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ ಈ ಸ್ಟೇ ಬಗ್ಗೆ ಯಾವ ಥರ ಬುಕ್ ಮಾಡೋದು ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಮೊದಲನೇದಾಗಿ ನಾವು ಯಾವ ಥರ ಬುಕ್ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಗೂಗಲಲ್ಲಿ ಮುತ್ತಂಗ ಫಾರೆಸ್ಟ್ ಸ್ಟೇ ಅಂತ ಕೊಟ್ಟರೆ ನಿಮಗೆ ಫಸ್ಟಲ್ಲೇ ವಯನಾಡ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಅಕಾಮಡೇಷನ್ ಅನ್ನೋದನ್ನು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ವೆರೈಟಿ ಆಫ್ ಅಕಾಮಡೇಷನ್ಸ್ಗಳು ಸಿಗುತ್ತೆ. ಸೊ ನಿಮಗೆ ಯಾವುದು ಸೂಟಬಲ್ ನೀವು ಆ ಅಕಾಮಡೇಷನ್ನ ನೀವು ತೊಗೋಬೋದು. ಮೇನ್ಲಿ ನನಗೆ ಆ್ಯಕ್ಚುಲಿ ಮುತ್ತಂಗದಲ್ಲಿ ಸೆರಾಂಬಿ ಫಸ್ಟ್ ಫ್ಲೋರೇ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಆ ಅಕಾಮಡೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ರೂಮ್ ಯಾವ ಥರ ಇದೆ ಎಲ್ಲ ಫೋಟೋ ಡೀಟೇಲ್ಸ್ ಎಲ್ಲ ನಿಮಗೆ ಅಲ್ಲಿ ಹಾಕಿರ್ತಾರೆ. ಸೊ ಜಸ್ಟ್ ನೀವು ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ಸ್ಗೆ ಆ ರೂಮ್ಸ್ ಅವೈಲಬಲ್ ಇದೆಯಾ ಅಂತ ತೋರಿಸುತ್ತೆ. ಸೊ ಜಸ್ಟ್ ನೀವು ನಿಮ್ಮ ಎಷ್ಟು ಜನ ಹೋಗ್ತಾ ಇದ್ದೀರಾ ಆ ಥರ ನೀವು ಡೀಟೇಲ್ಸ್ಗಳನ್ನ ಕೊಟ್ಟು ನೀವು ಬುಕ್ ಮಾಡ್ಕೋಬೋದು. ನಾವು ಸ್ಟೇ ಆಗಿರೋಂಥ ಪ್ಲೇಸ್ ಇದು. ಸೊ ಈ ಸ್ಟೇ ಹೆಸರು ಬಂದು ಸೆರಾಂಬಿ ಅಂತ. ಸೊ ನಾವು ಟಾಪ್ ಫ್ಲೋರಲ್ಲಿ ಸ್ಟೇ ಆಗ್ತಾ ಇರೋದು. ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಫಾರೆಸ್ಟ್ ಸ್ಟೇ. ಗೇಟಿಂದ ಎಂಟ್ರಿ ಆಗಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಜೋಕಾಲೆ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸ್ಟೇ ಆಗೋರು ಮತ್ತು ಮೇಲ್ಗಡೆ ಹೋಗೋಕ್ಕೆ ಈ ಕಡೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಬುಕ್ ಮಾಡ್ಕೊಂಡಿರೋರು ಇನ್ನೂ ಬಂದಿರಲಿಲ್ಲ. ಸೊ ದಿಸ್ ಈಸ್ ದ ಓವರ್ ವ್ಯೂ ಆಫ್ ದ ಗ್ರೌಂಡ್ ಫ್ಲೋರ್. ಸೊ ಇಲ್ಲಿಂದ ನಾವು ಹತ್ಕೊಂಡು ಬಂದರೆ ದಿಸ್ ಈಸ್ ದ ಹೋಲ್ ವ್ಯೂ ಕಾಣಿಸೋದು ನಾವು ಬಾಲ್ಕನಿಯಿಂದ. ಸೊ ಕೆಳಗಡೆ ಸ್ಟೇ ಆದರೆ ನಿಮಗೆ ಇಷ್ಟೊಂದು ಒಳ್ಳೆ ವ್ಯೂ ಕಾಣಿಸಲ್ಲ, ಬಟ್ ಮೇಲ್ಗಡೆ ಇರೋರಿಗೆ ಮಾತ್ರ ವ್ಯೂ ಕ್ರೇಜಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲಿಫೆಂಟ್ಸ್ ಎಲ್ಲ ಕ್ಯಾಂಪ್ ಏನಿದೆ, ಇದು ಕಂಪ್ಲೀಟ್ ಎಲಿಫೆಂಟ್ ಕ್ಯಾಂಪ್ಸ್. ಕಂಪ್ಲೀಟ್ ಈ ರೂಮ್ಗೆ ಏನಿದೆ ಸುತ್ತ ಬಾಲ್ಕನಿ ಥರ ಇದೆ. ಸೊ ಯು ಕ್ಯಾನ್ ಗೋ ಆಲ್ ಓವರ್ ಅರೌಂಡ್. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಯು ಕ್ಯಾನ್ ಗೋ ಈವನ್ ಹಿಯರ್, ಇಲ್ಲಿವರೆಗೂ ಹೋಗ್ಬೋದು. ಸೊ ಕೆಳಗಡೆ ರೂಮ್ ಮಾಡಿರೋರು ಇಲ್ಲಿಂದನೂ ಮೇಲ್ಗಡೆ ಹತ್ಕೊಂಡು ಬರ್ಬೋದು ಈ ಥರ. ಓಕೆ, ಸೊ ಇವಾಗ ನಾವು ಉಳ್ಕೊಂಡಿರೋ ಅಂಥ ರೂಮ್ ತೋರಿಸ್ತೀವಿ. ದಿಸ್ ಈಸ್ ದ ರೂಮ್. ಸೊ ನಾವು 1 ನೈಟ್ ಸ್ಟೇಗೆ ಅಂತ ತೊಗೊಂಡಿರೋ ಅಂಥ ರೂಮ್ ಇದು. ಸೊ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಯಾಗ್ಸ್ ಇಡೋಕ್ಕೆ ಒಂದು ಟೇಬಲ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಓವರ್ ಆಲ್ ವ್ಯೂ ಆಫ್ ದ ರೂಮ್. 2 ಕಾಟ್ ಇದೆ, ಪಿಲ್ಲೋ ಆ್ಯಂಡ್ ರಗ್ ಕೊಟ್ಟಿದ್ದಾರೆ, ಒಂದು ಡ್ರೆಸ್ಸಿಂಗ್ ಮಿರರ್ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲೊಂದು ಟೇಬಲ್ ಇದೆ. ಸೊ ಬೇಸಿಕ್ ಅಮ್ಯುನಿಟೀಸ್ ಅಂತಂದರೆ ಲೈಕ್ ಒಂದು ಸೋಪ್ ಕೊಟ್ಟಿದ್ದಾರೆ, ಟವಲ್ ಕೊಟ್ಟಿದ್ದಾರೆ, ನೀರು ಇಟ್ಟಿರ್ತಾರೆ. ದಟ್ಸ್ ಇಟ್. ಸೊ ದಿಸ್ ಈಸ್ ದ ಓವರ್ ಆಲ್ ವ್ಯೂ. ಆ್ಯಂಡ್ ಈ ರೂಮ್ಗೆ ಲೈಕ್ 2 ಬಾಗಿಲಿದೆ, ಒಂದು ಮೇನ್ ಡೋರ್, ಈ ಕಡೆ ಇನ್ನೊಂದು ಬಾಗಿಲಿದೆ. ಸೊ ದಿಸ್ ವಿಲ್ ಗೋ ಟು ವಾಶ್ರೂಮ್. ಸೊ ಈ ಕಡೆ ಆ್ಯಕ್ಚುಲಿ ಮೇಯ್ನಿಂದನೂ ನಾವೇನು ಹತ್ಕೊಂಡು ಬರ್ತೀವಲ್ಲ ಅಲ್ಲಿಂದನೂ ವಾಶ್ರೂಮ್ಗೆ ಹೋಗ್ಬೋದು. ಸೊ ಇಲ್ಲೊಂದು ಡೋರ್ ಆ್ಯಕ್ಸಸ್ ಕೊಟ್ಟಿದ್ದಾರೆ, ಒಂದು ಸಿಂಕ್ ಕೊಟ್ಟಿದ್ದಾರೆ. ಸೊ ಯಾ, ದಿಸ್ ಇಸ್ ದ ರೂಮ್ ಟೂರ್. ಗೀತಾಂಜಲಿ ಪೂಜೆಗೆ ಹೂವಿಲ್ಲ
ದಟ್ಸ್ ಮೈ ಫೇವ್ರೆಟ್ ಬಿಸ್ಕೆಟ್ ಆಯಿತಾ. ಇದು ದಿಸ್ ಇಸ್ ಮೈ ಫೇವ್ರೆಟ್ ಬಿಸ್ಕೆಟ್. ಸಕ್ಕತ್ತಾಗಿರುತ್ತೆ. ಯಾರು ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಯಾವ ಬಿಸ್ಕೆಟ್ ಕೊಡ್ಬೋದು ಕೋತಿಗೆ? ಫೀಡ್ ಮಾಡ್ಬೋದು ತಾನೇ? ಮಾಡ್ಬೋದಲ್ವಾ? ಅದೊಂದು ಕೊಡಿ. ಏಯ್ ರೈಟ್ ನಾವು ಉಳ್ಕೊಂಡಿರೋಂಥ ಪ್ಲೇಸ್ ಇದೆಯಲ್ಲ, ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಖುಷಿ ಕೊಡ್ತಾಯಿದೆ. ತುಂಬ ಸೈಲೆಂಟಾಗಿದೆ ಆ್ಯಂಡ್ ಈ ನೇಚರ್ನ ನೋಡ್ತಾ ಇದ್ದರೆ ಲೈಕ್ ಒಂಥರ ಮಜಾ ಬರ್ತಾಯಿದೆ. ಆ್ಯಂಡ್ ಆ್ಯಕ್ಚುಲಿ ಈವ್ನಿಂಗ್ ಸಫಾರಿ, ಮಾರ್ನಿಂಗ್ ಸಫಾರಿ, 2 ಸಫಾರಿಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ಇಲ್ಲಿರೋರು ಹೇಳಿದ್ರು ಲೈಕ್ ಮಾರ್ನಿಂಗ್ ಸಫಾರಿ ಹೋಗಿ ಅಂತ. ಸೊ ಜೀಪ್ ಸಫಾರಿ ಬಂದು 2100 ರೂಪೀಸ್ ಆಗುತ್ತೆ. ಅದೇ ನೀವು ನಾರ್ಮಲ್ ಬಸ್ ಗೌರ್ಮೆಂಟ್ ಸಫಾರಿಲಿ ಹೋಗ್ತೀರಾ ಅಂತ ಅಂದರೆ ಇಟ್ ವಿಲ್ ಕಾಸ್ಟ್ ಸಮ್ವೇರ್ ಅರೌಂಡ್ 600 ರೂಪೀಸ್ ಆ ಥರ ಆಗುತ್ತೆ. ರೈಟ್ ನಾವು ಇವಾಗ 4 ಆನೆ ಇದೆ ಇಲ್ಲಿ. 11 ಆನೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತಂತೆ. ಸೊ ಆ ಈವ್ನಿಂಗ್ ಬರುತ್ತೆ, ಕಾಡಲ್ಲಿದೆ ಇವಾಗ. ಕಾಡಿಂದ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತಾರೆ. ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಆ 11 ಆನೆ ನೋಡಬೇಕು ಅಂತ ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಈವ್ನಿಂಗ್ ಯಾವಾಗ ಆಗುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಹೋಗಿ ಹತ್ರದಿಂದ ನೋಡಬೇಕಂತ, ಬಟ್ ಅದು ಪ್ರಾಹಿಬಿಟೆಡ್ ಏರಿಯಾ, ಸೊ ಹೋಗಂಗೆ ಇಲ್ಲ. ಸೊ ಎನಿವೇಸ್ ನೋ ವರೀಸ್, ಯಾಕೆಂದರೆ ನಾವು ನಿಂತ್ಕೊಂಡಿರೋ ಬಾಲ್ಕನಿಯಿಂದ ಕಂಪ್ಲೀಟ್ 11 ಆನೆನೂ ಕಾಣಿಸುತ್ತೆ. ಸಕ್ಕತ್ತಾಗಿ ಕಾಣಿಸುತ್ತೆ. ನೋಡೋಣ ಹೆಂಗಿದೆ ಅಂತ. ಆ್ಯಂಡ್ ನೋಡಬೇಕು ಇವಾಗ ಈವ್ನಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ನೈಟ್ ಟೈಮಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಆವಾಗಲೇ ಒಂದು 2 ಸತಿ ಕಾಲಿಂಗ್ ಆಗಿತ್ತು. ಕಾಲಿಂಗ್ ಆಗಿದ ತಕ್ಷಣ ಇಲ್ಲಿರೋ ಜಿಂಕೆ ಎಲ್ಲ ಫುಲ್ ಅಲರ್ಟ್ ಆಗಿದ್ವು. ಅದಾದಮೇಲೆ ಏನು ಕಾಲಿಂಗ್ ಎಲ್ಲ ಏನಿಲ್ಲ. ಆ್ಯಂಡ್ ಊಟದ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಇಲ್ಲಿ ನಿಮಗೆ ಯಾವುದೇ ಥರ ಊಟ ಎಲ್ಲ ಸಿಗೋಲ್ಲ. ಐದರ್ ಯು ಹ್ಯಾವ್ ಟು ಗೋ ಔಟ್ಸೈಡ್ ಮಾಡ್ಕೊಂಡು ಬರ್ಬೋದು, ಇಲ್ಲ ಅಂದರೆ ನಿಮಗೆ ಇಲ್ಲಿ ಸ್ವಿಗ್ಗಿ ಡೆಲಿವರಿ ಇದೆ. ನಾವು ಇವಾಗ ಜಸ್ಟ್ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡ್ಕೊಂಡ್ವಿ. ಹತ್ತಿರದಿಂದ ಆನೆ ನೋಡೋಣ ಅಂತ ಹೋಗ್ತಾಯಿರೋದು. ಆ್ಯಂಪಲ್ಲಿರೋಂಥ ಸ್ಮಾಲ್ ಚಿಕ್ಕ ಆನೆ ಇದು ಇಲ್ಲಿ ಬರ್ತಾ ಇರೋದು. ಇದೇ ಚಿಕ್ಕ ಪುಟಾಣಿ ಆನೆ. ನೇಮ್ ಚಂದು. ಇದರ ಹೆಸರು ಚಂದು. ಇನ್ನೊಂದು ಆನೆ ಬಂತು ಝಕ್ ಅಂತ. ಹೆಂಗೆ ತೊಗೊಂಡೋಗ್ತದೆ ನೋಡು. ಕಾಣಿಸ್ ಇದೇನು ಇವನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಕ್ರೇಜಿ ಬಾಯ್. ಅಯ್ಯಪ್ಪ, ಜೋರಾಗವನ್ ಗುರು. ಹೌದು, ದಿಸ್ ಇಸ್ ಸೂಪರ್ ಕ್ರೇಜಿ ವ್ಯೂ. ಏನೋ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಇದೇನಿದು? ಎಲಿಫೆಂಟ್ ಸ್ಕ್ವಾಡ್ ವಯನಾಡ್. ಪ್ಲೇಸ್ ಮಾತ್ರ ಸೈಕಾಗಿದೆ. ಇವತ್ತಂತೂ ಬರೀ ಆನೆಗಳು ನೋಡಿದ್ದು. ಟೋಟಲಿ ಇವಾಗ ಕ್ಯಾಂಪಲ್ಲಿ 6 ಆನೆಗಳು ಕಾಣಿಸ್ತಾ ಇದೆ. ಸೊ ಸಫಾರಿಗೆ ಹೋಗೋದು ಎಲ್ಲ ಬಸ್ಗಳು ಈ ರೂಟಲ್ಲಿ ಹೋಗುತ್ತೆ. ದಿಸ್ ರೂಟ್. ಸೊ ಟೋಟಲಿ ಇಲ್ಲಿ ನೋಡಿ ನೀವು, 1 ಆನೆ
2, ಇಲ್ಲೊಂದು ಬರ್ತಾ ಇರೋದು 3, ಈ ಮಧ್ಯದಲ್ಲೊಂದು 4, ಓಕೆನಾ, 4, 5, ಅಲ್ಲೊಂದಿದೆ 6, ಇಲ್ಲೊಂದು 7, ಟೋಟಲಿ 7 ಆನೆ. ಪ್ಲಸ್ ಅಲ್ಲೊಂದು ಆ ಕಡೆ ತಿರ್ಗಿಸ್ಕೊಂಡು ಒಂದು ನಿಂತಿದ್ದಾರೆ 7, ಈ ಜಾಗದಲ್ಲಿ 8 ಆನೆ ಇದೆ. ಟೋಟಲಿ 8 ಆನೆ ಕ್ಯಾಂಪಲ್ಲಿದೆ. ಆ್ಯಂಡ್ ಈ ಜಾಗದಲ್ಲಿ ನೋಡಿ ಫುಲ್ ಜಿಂಕೆಗಳು. ನಮ್ಮ ಸ್ಟೇ ನೈಟಲ್ಲಿ ಹೆಂಗೆ ಕಾಣಿಸ್ತದೆ ನೋಡಿ, ಫುಲ್ ಲೈಟ್ಸ್ ಹಾಕಿ. ಬಾಲ್ಕನಿಯಿಂದ ಲಿಟ್ರಲಿ ನೈಟ್ ವ್ಯೂ ಹಿಂಗೆ ಕಾಣಿಸ್ತಾ ಇದೆ. ಆ ಲೈಟಿಂದ ಅಲ್ಲಿ ಆನೆ ಇರೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಒಂದು ಎದುರುಗಡೆ ನಮ್ಮ ಕಣ್ಣಿಗೆ ಗೊತ್ತಾಗ್ತದೆ ಇಲ್ಲೊಂದು ಆನೆ ಇದೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಅಲ್ಲಿದೆ. ಆಮೇಲೆ ಇಲ್ಲಿ ಒಂದು 30ರಿಂದ 40 ಡೀರ್ಸ್ ಇದೆ. ಇಲ್ಲಿ ನೋಡಿ ಎಷ್ಟು ಜಿಂಕೆಗಳು, ಇಲ್ಲಿ ಆನೆ. ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಚೆಕ್ಔಟ್ ಟೈಮ್ ಬಂದು 12 o'clock ಆ ಥರ ಅನಿಸುತ್ತೆ. ಆ್ಯಂಡ್ ನಾವು ಸ್ವಲ್ಪ ಬೇಗ ಚೆಕ್ಔಟ್ ಆಗ್ತಾಯಿದ್ದೀವಿ ಬಿಕಾಸ್ ಬೇಗ ಚೆಕ್ ಇನ್ ಆಗಿದ್ವಿ. ಆ್ಯಂಡ್ ಆಲ್ಸೋ ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಎಸ್, ಈ ಕಂಪ್ಲೀಟ್ ಸ್ಟೇ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ಅಷ್ಟೊಂದು ಅನಿಮಲ್ ಮೂಮೆಂಟ್ಸ್ ಆ ಥರ ಎಲ್ಲ ಎಂತ ಇಲ್ಲ. ಆರ್ ಮೇ ಬಿ ಯಾವಾಗಲೂ ಒಂದು ಸತಿ ಆಗ್ಬೋದೇನೋ, ಅಗೇನ್ ಐ ಡೋಂಟ್ ನೋ. ಬಟ್ ಈ ಸ್ಟೇ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಬುಕ್ ಮಾಡಿಕೊಂಡು ನೀವು ಇಲ್ಲಿ ಬಂದು ಆರಾಮಾಗಿ ಸ್ಟೇ ಆಗ್ಬೋದು. ಬಟ್ ಫಾರ್ ಶ್ಯೂರ್ ನಿಮಗೆ ಇಲ್ಲಿ ಒಂಥರ ನೇಚರ್ ಜೊತೆಗೆ ಆ್ಯನಿಮಲ್ಸ್ ಜೊತೆಗೆ ಪೀಸ್ಫುಲ್ ಆಗಿರ್ಬೋದು. ಸೊ ಇಟ್ ಈಸ್ ಒನ್ ಆಫ್ ದ ಫಂಟ್ಯಾಸ್ಟಿಕ್ ಸ್ಟೇ. ಕ್ಲೀನಾಗೂ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವ್ಲಾಗಿಂದ ನಿಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದೆ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ನಾನು ರೆಡಿ ಇರ್ತೀನಿ. ರೋಡ್ ಕ್ರಾಸ್ ಮಾಡಬೇಕು. they are crossing. My God. ಏನು ಕ್ರೇಜಿ ಆಗಿತ್ತು ಅಂದರೆ ಫುಲ್ ಹಿಂದ್ಗಟ್ಲೆ ಆನೆ, ಫುಲ್ ರೋಡ್ ಕ್ರಾಸಿಂಗು ಹಿಂಗೆ ಬರ್ತಾ ಇದೆ ಮುಂದೆ. ನಮ್ಮ ಕಾರ್ ಹಿಂಗೆ ಪಾಸ್ ಆಯಿತು. ಅದಾದಮೇಲೆ ಲೈಕ್ ಎಲ್ಲ ಕಾರ್ಗಳು ಅಲ್ಲಲ್ಲೇ ನಿಲ್ಸ್ಕೊಂಡ್ಬಿಟ್ಟಿದ್ರ. ಅದೊಂದು ಒಂದು ಕೂಗ್ತು ನೋಡು, ಅದೇ ಜಾಗ ಬಿಟ್ಟಿದ್ದೀವಿ ಅನ್ನೋ ಥರ ಕ್ರೇಜಿ ಆಗಿತ್ತು. ಹಿಂಗೆ ಲಿಟ್ರಲಿ ಒಂದು 7-8 ಆನೆ ಇತ್ತು. ಮಸ್ತಾಗಿತ್ತು.